ದೇಶಾದ್ಯಂತ ರಾಖಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆಯನ್ನು ಮಾಡಲಾಗುತ್ತೆ. ತುಂಬ ಚೆನ್ನಾಗಿದೆ, ಎಲ್ಲ ಕಲರ್ಫುಲ್ ಆಗಿದೆ. ಇದು ಯಾವುದನ್ನು ತೊಗೊಳ್ಳೋದು ಎಲ್ಲ ಚೆನ್ನಾಗಿದೆ, ಇದಕ್ಕಿಂತ ಇದು ಚೆನ್ನಾಗಿದೆ, ಯಾವುದನ್ನು ತೊಗೊಳ್ಳೋದು ಅಂತ ಸೆಲೆಕ್ಷನಲ್ಲೇ ಕನ್ಫ್ಯೂಷನ್. ಆಗಸ್ಟ್ 9ನೇ ತಾರೀಕು ರಾಖಿ ಹಬ್ಬ ಇರುವಂಥದ್ದು. ದೇಶಾದ್ಯಂತ ರಾಖಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆಯನ್ನು ಮಾಡಲಾಗುತ್ತೆ. ರಾಖಿ ಹಬ್ಬ ಸಹೋದರ ಸಹೋದರಿಯರ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ ಅಂತ ಹೇಳ್ಬೋದು. ಈಗಾಗಲೇ ಮಾರುಕಟ್ಟೆಗೆ ವೆರೈಟಿ ರಾಖಿಗಳು ಕೂಡ ಲಗ್ಗೆ ಇಟ್ಟಿವೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಬಗೆಯ ರಾಖಿಗಳು ಮಾರುಕಟ್ಟೆಗೆ ಲಗ್ಗೆಯನ್ನು ಇಟ್ಟಿರುವಂಥದ್ದು. ರಾಖಿ ಹಬ್ಬವನ್ನು ದೇಶಾದ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತೆ. ಸಹೋದರ ಸಹೋದರಿಯ ಬಾಂಧವ್ಯದ ಪ್ರತೀಕವಾದಂಥ ಈ ಹಬ್ಬ ಪ್ರೀತಿ, ಭದ್ರತೆ ಮತ್ತು ನಂಬಿಕೆಯ ಸಂಕೇತ ಆಗಿದೆ ಅಂತ ಹೇಳ್ಬೋದು. ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ ವಿಭಿನ್ನವಾಗಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ವಿಭಿನ್ನವಾದಂತಹ ವೆರೈಟಿ ಆದಂತಹ ರಾಖಿಗಳು ಮಾರುಕಟ್ಟೆಗೆ ಲಭ್ಯ ಇರುವಂಥದ್ದು. ಈ ಒಂದು ಅಂಗಡಿಯಲ್ಲಿ 50% ಆಫ್ ಕೂಡ ನೀಡಲಾಗಿದೆ. ಫ್ಯಾನ್ಸಿ ರಾಖಿ ಆಗಿರ್ಬೋದು, ಪೆಂಡೆಂಟ್ ರಾಖಿ, ಸ್ಟೋನ್, ಕಿಡ್, ಜರ್ದೋಸಿ, ಏಡಿ ರಾಖಿ, ಲೂಂಬಾ, ದೋರಿ ರಾಖಿಗಳು ಕೂಡ ಈ ಒಂದು ಶಾಪ್ನಲ್ಲಿ ಲಭ್ಯ ಇರುವಂಥದ್ದು. ಜಾತಿ ಮತ್ತು ಧರ್ಮವನ್ನು ಲೆಕ್ಕಿಸದೆ ಎಲ್ಲ ವರ್ಗದವರು ಕೂಡ ಅತ್ಯಂತ ಸಂಭ್ರಮ ಸಡಗರದಿಂದ ಈ ಒಂದು ರಾಖಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು. ಈ ಒಂದು ಹಬ್ಬವನ್ನು ವಿವಿಧ ರಾಜ್ಯಗಳಲ್ಲಿ ವಿಭಿನ್ನವಾಗಿ ಆಚರಣೆಯನ್ನು ಮಾಡಲಾಗುತ್ತೆ. ಈ ಹಬ್ಬದ ಒಂದು ಸಂದರ್ಭದಲ್ಲಿ ಸಹೋದರಿಯರು ಸಾಮಾನ್ಯವಾಗಿ ತಮ್ಮ ಸಹೋದರನ ಹಣೆಗೆ ತಿಲಕ ಹಚ್ಚುತ್ತಾರೆ. ರಾಖಿ ಎಂಬ ಪವಿತ್ರ ದಾರವನ್ನು ತಮ್ಮ ಸಹೋದರನ ಮಣಿಕಟ್ಟಿಗೆ ಕಟ್ತಾರೆ, ಆರತಿ ಮಾಡ್ತಾರೆ ಮತ್ತು ಅವರ ಆರೋಗ್ಯ ಉತ್ತಮವಾಗಿರಲಿ, ಅಭಿವೃದ್ಧಿ ಆಗಿರಲಿ, ದೀರ್ಘಾಯುಷ್ಯ ಆಗಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಡ್ತಾರೆ. ಪ್ರೀತಿ ಮತ್ತು ಉತ್ಕೃಷ್ಟ ಭಾವನೆಯನ್ನು ಪ್ರತಿನಿಧಿಸುವಂತಹ ರಕ್ಷಾ ಬಂಧನವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತೆ. ರಕ್ಷಾ ಬಂಧನದ ಪರಿಕಲ್ಪನೆ ಮುಖ್ಯವಾಗಿ ರಕ್ಷಣೆಯ ಒಂದು ಕುರಿತಾಗಿದೆ ಅಂತ ಹೇಳ್ಬೋದು. ರಕ್ಷಾ ಬಂಧನ ಪ್ರೀತಿ ಮತ್ತು ಕಾಳಜಿಯ ಮತ್ತು ಗೌರವದ ಸಂಕೇತ ಆಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ರಾಖಿ ಹಬ್ಬವನ್ನು ರಾಜ್ಯಾದ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಗ್ರಾಹಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಾಖಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ವೆರೈಟಿ ಡಿಸೈನ್ ರಾಖಿಗಳು ಕೂಡ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಕ್ರಿಸ್ಟಲ್ ರಾಖಿ ಆಗಿರ್ಬೋದು, ಕಸ್ಟಮೈಸ್ ರಾಖಿ, ರುದ್ರಾಕ್ಷಿ ರಾಖಿ, ಬಣ್ಣದ ರಾಖಿಗಳ ಮೆರಗು ನೀವು ಇಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ರಾಖಿಯನ್ನ ಖರೀದಿ ಮಾಡ್ಕೊಂಡು ಬಂದಿರುವಂತಹ ಗ್ರಾಹಕರಿದ್ರೆ ಅವ್ರನ್ನ ಮಾತನಾಡಿಸೋಣ. ನಾನು ನನ್ನ ತಮ್ಮಂಗೆ ತಗೋತಾ ಇದ್ದೀನಿ. ಪ್ರತಿ ವರ್ಷ ತಗೋತೀರಾ? ಪ್ರತಿ ವರ್ಷ ಮಿಸ್ ಮಾಡ್ದೇ ರಾಖಿ ಕಟ್ತೀನಿ. ಈ ವರ್ಷ ಏನು ಸ್ಪೆಷಲ್ ಅವನೇ ನನಗೆ ಸ್ಪೆಷಲ್. ಅವನೇನಾದ್ರೂ ಗಿಫ್ಟ್ ಕೊಡ್ತಾನ ನಿಮ್ಗೆ? ಈಗ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಏನಾದ್ರು ಗಿಫ್ಟ್ ಕೊಡಲಿ ಅಂತ? ಪಕ್ಕ ಕೊಡ್ತಾನೆ. ಏನು ಕೊಡ್ಲಾ? ನನಗೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ. ಅವ್ನು ಚಾಕ್ಲೇಟ್ಸ್ ತಂದು ಕೊಡ್ತಾನೆ. ಹೋದ ವರ್ಷ ಏನು ಕೊಟ್ಟಿದ್ರು? ಅವ್ನು ಚಾಕ್ಲೇಟ್ಸೇ ತಂದು ಕೊಟ್ಟಿದ್ದ. ಪ್ರತಿ ವರ್ಷ ಚಾಕ್ಲೇಟ್ಸ್ ನನಗೆ ಯಾವ್ದು ಇಷ್ಟ ಅದನ್ನು ಮಿಸ್ ಮಾಡ್ದೇ ತಂದು ಕೊಡ್ತಾನೆ. ತುಂಬ ಚೆನ್ನಾಗಿದೆ, ಎಲ್ಲ ಕಲರ್ಫುಲ್ ಆಗಿದೆ. ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಯಾವ್ದು ತೊಗೊಳ್ಳೋದು, ಯಾವುದನ್ನು ತೊಗೊಳ್ಳೋದು ಎಲ್ಲ ಚೆನ್ನಾಗಿದೆ, ಇದಕ್ಕಿಂತ ಇದು ಚೆನ್ನಾಗಿದೆ, ಯಾವುದನ್ನು ತೊಗೊಳ್ಳೋದು ಅಂತ ಸೆಲೆಕ್ಷನಲ್ಲೇ ಕನ್ಫ್ಯೂಷನ್. ವರ್ಷಕ್ಕೆ ಇಂಪ್ರೂವ್ ಆಗ್ತದೆ, ವೆರೈಟೀಸ್ ಬರ್ತಿದೆ. ರೇಟ್ ಹೆಂಗೆ ಕಡಿಮೆನಾ ಜಾಸ್ತಿ ಇದೆ? ಹಿಂಗೆ ಇವರು 50% ಕೊಟ್ಟಿರೋದ್ರಿಂದ ನಮ್ಗೆ ಇನ್ನೂ ಬೆನಿಫಿಟ್ ಆಗಿದೆ, ಖುಷಿ ಆಗ್ತಿದೆ. ಒಂದು ರಾಖಿ ತಗೋತೀರಾ? ಎಷ್ಟು ರಾಖಿ ತಗೋತೀರಾ ಈಗ ನೀವು? ನಾನು 2 ತಗೋತೀನಿ. ತಗೋತೀರಾ? ಯಾರ್ಯಾರಿಗೆ? ಇಬ್ಬರು ತಮ್ಮ ಇದ್ದಾರೆ, ಅವ್ರಿಗೆ ತಗೋತೀನಿ. ಅಣ್ಣಗೆ ರಾಖಿ ತಗೋತಾ ಇದ್ದೀನಿ. ಪ್ರತಿ ವರ್ಷ ತಗೋತೀರಾ? ಹಾಂ, ಪ್ರತಿ ವರ್ಷ ತಗೋತೀನಿ. ಅವನು ಡೈರಿ ಮಿಲ್ಕ್ ಸಿಲ್ಕ್ ಕೊಡ್ತಾನೆ, ಒಂದೊಂದ್ಸಲ ಬ್ರೇಸ್ಲೆಟ್ಸ್ ಕೊಡ್ತಾನೆ. ಈ ವರ್ಷ ಸೀರೆ ತಗೊಳಕ್ಕೆ ದುಡ್ಡು ಕೊಟ್ಟಿದ್ದಾನೆ. ಕಲೆಕ್ಷನ್ ಹೇಗಿದೆ? ಕಲೆಕ್ಷನ್ ಚೆನ್ನಾಗಿದೆ. ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿದೆ ಅಂತ ಹೇಳ್ತೀರಾ? ಆಲ್ಮೋಸ್ಟ್ ಎಲ್ಲ ವರ್ಷ ಒಂದೇ ಥರ ಇರುತ್ತೆ. ನಮ್ಗೆ ಯಾವ್ದು ಇಷ್ಟ ತಗೋತೀವಿ ಅಷ್ಟೇ. ರೇಟ್ ಎಲ್ಲ ಹೆಂಗೆ? ಪರವಾಗಿಲ್ಲ. ಈ ವರ್ಷ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಜೊತೆಗೆ ರಾಖಿ ಶಾಪಿಂಗು ಮಾಡ್ತಿದ್ದೀರಾ? ಎರಡು ಒಟ್ಟಿಗೆ. ಅವ್ರ ಅಣ್ಣ ಸ್ಯಾರಿ ಕೊಡಿಸಿದ್ದಾರೆ, ಅವ್ರ ಅಣ್ಣ ಗಿಫ್ಟು. ನಿಮಗೆ ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ನನಗೆ ದುಡ್ಡು ಕೊಟ್ಟಿದ್ದ, ನಾನು ರಿಂಗ್ ತಗೊಂಡಿದ್ದೀನಿ. ಮಗಳಿಗೆ ಸೀರೆ ರಾಖಿ ಹಬ್ಬಕ್ಕೆ ತುಂಬ ಖುಷಿಯಾಗಿದೆ. ನಾನು 2 ಇಯರ್ಸಿಂದ ಕಟ್ತಿದ್ದೇನೆ. ಯಾರಿಗೆ? ಅಣ್ಣಂಗೆ. ಪ್ರತಿ ವರ್ಷ ಕಟ್ತೀರಾ? ಹಾಂ, ಪ್ರತಿ ವರ್ಷ. ಏನು ಗಿಫ್ಟ್ ಕೊಡ್ತಾನೆ ಅಣ್ಣ? ಅಣ್ಣ ಲಾಸ್ಟ್ ಟೈಮ್ ಅಂದರೆ ಮೊದಲನೇ ವರ್ಷ ಡೈರಿ ಮಿಲ್ಕ್ ಕೊಟ್ಟಿದ್ರು, ಅದ್ರ ವರ್ಷನೂ ಡೈರಿ ಮಿಲ್ಕ್ ಕೊಟ್ಟಿದ್ದು. ಆಮೇಲೆ ಕೊಡ್ತೀನಿ ಹಂಗೆ ಸತಾಯಿಸಲ್ಲ? ಇಲ್ಲಪ್ಪ, ಸತಾಯಿಸಲ್ಲ ನಮ್ಮಣ್ಣ. ಅಂದ್ರೆ ಇಷ್ಟ ಚಾಕ್ಲೇಟೇ ಕೊಡ್ತಾರೆ? ಹಾಂ, ಚಾಕ್ಲೇಟೇ ಕೊಡ್ತಾರೆ. ಯಾವ ರಾಖಿ ತಗೊಂಡ್ರಿ? ಯಾವ ರೀತಿ ವೆರೈಟಿ ಬಂದಿದೆ ಈ ಸಲ? ತುಂಬ ವೆರೈಟೀಸ್ ಇದೆ, ಅದರಲ್ಲಿ ಇಷ್ಟ ಆಗಿದ್ದು ತೊಗೊಂಡು. ಅಂದರೆ ಮಣಿಗಳ್ದು ಕಟ್ಟಿದ್ರೆ ಉದ್ರೋಗ್ಬಿಡತ್ತೆ ಅಂತ ಈ ರೀತಿ ತೊಗೊಂಡಿದ್ದು. ಕಲೆಕ್ಷನ್ ಚೆನ್ನಾಗಿದೆ ಅಂತ ಹೇಳ್ತೀರಾ? ಹಾಂ, ಚೆನ್ನಾಗಿದೆ ಕಲೆಕ್ಷನ್ಸ್. ರೇಟು ಚೆನ್ನಾಗಿದೆ, ಅಫೋರ್ಡಬಲ್ ಇದೆ. ಗೊತ್ತಿಲ್ಲ, ಕಟ್ಕೊಂಡಿರ್ತಾರೆ. ನಾನು ನೋಡಿದ ಪ್ರಕಾರ ಅವತ್ತೊಂದಿನ ಕಟ್ಕೊಂಡಿರ್ತಾರೆ, ಇನ್ನು ತೆಗ್ದು ಕಬೋರ್ಡಲ್ಲಿ ಇಟ್ಟಿರ್ತಾರೆ ಅಷ್ಟೇ. ಈ ವರ್ಷದ ರಾಖಿ ಹಬ್ಬಕ್ಕೆ ಹೇಗೆ ತಯಾರಿ ಮಾಡ್ಕೊಂಡ್ರಿ?
ಅದು ಮೊದಲನೇ ಒಂದು 2-3 ಮಂತ್ಸ್ ಮುಂಚೆನೇ ಪರ್ಚೇಸ್ ಮಾಡಿ ನಾವು ತಯಾರಿ ಮಾಡಬೇಕಾಗತ್ತೆ. ನೀವೇ ಮಾಡೋದ ಹ್ಯಾಂಡ್ ಮೇಡನ್ನ ತರಿಸ್ಕೊಳ್ಳೋ ಇಲ್ಲೆಲ್ಲ ಹೊರಗಡೆಯಿಂದ ತರಿಸ್ಕೋತೀವಿ. ಜೋಧ್ಪುರ್, ಕಲ್ಕತ್ತಾ ಇಲ್ಲಿಂದ ಬರುತ್ತೆ. ಸುಮಾರು ವೆರೈಟಿ ಬರುತ್ತೆ. ಫ್ಯಾನ್ಸಿ, ಜರಿ ರಾಖಿ, ಸ್ಪಾಂಜ್ ರಾಖಿ ಎಲ್ಲ ಥರ ಬರುತ್ತೆ. ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ, ಬಂದವರು ಏನೇ ಹೇಳ್ತಾರೆ? ಇಲ್ಲ, ತೊಗೊಂಡೋಗ್ತಾ ಇದ್ದಾರೆ. ಕಲೆಕ್ಷನ್ ತುಂಬ ಸಿಗ್ತಾ ಇದ್ದಾರೆ ಗ್ರಾಹಕರಿಗೆ. ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಸೇಮ್ ಹೋದ ವರ್ಷ ಸೇಮ್ ವ್ಯಾಪಾರ. ರೇಟ್ ಎಲ್ಲ ಹೆಂಗೆ? ₹1 ಸ್ಟಾರ್ಟ್ ಆಗುತ್ತೆ. ₹1 40-50 ರುಪೀಸ್ ತನಕ ಒಂದೊಂದು ರಾಖಿ ಸಿಗುತ್ತೆ. ಈಗ ಬೇರೆ ಹಬ್ಬಕ್ಕೆ ಹೋಲಿಸ್ಕೊಂಡ್ರೆ ಈ ರಾಖಿ ಹಬ್ಬ ಬಂದಾಗ ಜಾಸ್ತಿ ವ್ಯಾಪಾರ ಆಗುತ್ತೆ ಹೆಂಗೆ ನಿಮಗೆ? ಇಲ್ಲ, ಅಂಥದ್ದು ಏನಿಲ್ಲ, ನಾರ್ಮಲ್ ಆಗುತ್ತೆ. ನಾರ್ಮಲ್ ಆಗಿ ಆಗುತ್ತೆ. ಅಂದ್ರೆ ಯಾವ ಏಜ್ ಗ್ರೂಪ್ ಅವ್ರು ಜಾಸ್ತಿ ಬಂದು ತಗೋತಾ ಇದ್ರೆ? ಚಿಕ್ಕವರ, ದೊಡ್ಡವರ? ಎಲ್ಲರೂ ಬರ್ತಾರೆ. ರಾಖಿ ತೊಗೊಳೋದಕ್ಕೆ ಎಲ್ಲ ಏಜ್ ಅವರು ಬರ್ತಾರೆ. ಚಿಕ್ಕವರು ಬರ್ತಾರೆ, ದೊಡ್ಡವರು ಬರ್ತಾರೆ, ಹೋಲ್ಸೇಲ್ ಮಾರೋರು ಬರ್ತಾರೆ, ಎಲ್ಲರೂ ಬರ್ತಾರೆ. ಅಂದ್ರೆ ಈಗ ಆನ್ಲೈನ್ ಮಾರಾಟನೂ ಮಾಡ್ತಾರೆ ಅಲ್ವಾ ಸೊ ರಾಖಿನ, ಹಾಗಾಗಿ ನಿಮ್ಗೇನಾದ್ರೂ ಕಡಿಮೆ ಆಗಿದೆಯಾ ವ್ಯಾಪಾರ ಹೇಗೆ? ಇಲ್ಲ, ಇಂಥದ್ದು ಏನು ಎಫೆಕ್ಟ್ ಆಗಿಲ್ಲ. ವರಮಹಾಲಕ್ಷ್ಮಿ ಹಬ್ಬದ ಖರೀದಿ ಜೊತೆಗೆ ರಾಖಿ ಹಬ್ಬದ ಖರೀದಿ ಕೂಡ ಜೋರಾಗಿರುವಂಥದ್ದು. ಟ್ರೆಂಡ್ಗೆ ತಕ್ಕಂತೆ ವೆರೈಟಿ ರಾಖಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಇದು ಕೇವಲ ಅಣ್ಣ ತಂಗಿ ಹಬ್ಬ ಮಾತ್ರ ಅಲ್ಲ, ಪ್ರೀತಿ, ನಂಬಿಕೆ, ವಿಶ್ವಾಸ, ಭದ್ರತೆಯ ಹಬ್ಬ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಅಂಕಿತಾ, ಇಂಡಿಯನ್ ಟಿವಿ, ಮೈಸೂರು.